ಇದು ಗವರ್ಮೆಂಟಲ್ ಲೇಸಿನೆಸ್. ರಾಮಲಿಂಗ ರೆಡ್ಡಿ ಅವರ ಒಂದು ಸೋಂಬೇರಿತನ. ಹೆಂಗೆ ನಮ್ಗೆ ಆಟೋಗಳಿರುತ್ತೋ, ಹೆಂಗೆ ನಮಗೆ ಬೇರೆ ಬೇರೆ ತರ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೋ, ಬೈಕ್ ಟ್ಯಾಕ್ಸಿಗಳು ಬಹಳ ಒಂದು ಇವಾಗ ಡೆಲ್ಲಿನಲ್ಲಿದೆ, ಮಹಾರಾಷ್ಟ್ರಗಳಲ್ಲಿದೆ, ತೆಲಂಗಾಣದಲ್ಲಿದೆ. ಈ ಬೈಕ್ ಟ್ಯಾಕ್ಸಿಗಳನ್ನ ರೆಗ್ಯುಲೇಟ್ ಮಾಡಿ ಪರ್ಮಿಷನ್ ಕೊಡಬೇಕು. ದಿಢೀರಾಗಿ 75,000 1.5 ಲಕ್ಷ ಬಂದ್ಬಿಟ್ರೆ ಅದನ್ನ ರೆಗ್ಯುಲೇಟ್ ಮಾಡೋದು ಕಷ್ಟ ಆಗುತ್ತೆ. ಆಟೋ ರಿಕ್ಷಾನವ್ರು ಕಷ್ಟ ಆಗತ್ತೆ ಅನ್ನೋದು ನಾವು ಮೆಟ್ರೋ ಮಾಡದೇ ಇರಂಗೆ ಇರಕ್ಕಾಗತ್ತಾ? ಸೊ ಬೈಕ್ ಟ್ಯಾಕ್ಸಿ ಇಸ್ ಆಲ್ಸೋ ಫ್ರೀಡಮ್. ಆಟೋ ರಿಕ್ಷಾ ಡ್ರೈವರ್ಸ್ ಬದುಕಬೇಕು, ಬೈಕ್ ಟ್ಯಾಕ್ಸಿನವರು ಬದುಕಬೇಕು. ರೆಗ್ಯುಲೇಷನ್ ಜಾಸ್ತಿ ಆಯ್ತು, ಈ ಬೈಕ್ ಟ್ಯಾಕ್ಸಿಗಳು ಪಾರ್ಸಲ್ ರೀತಿಯಲ್ಲಿ ಮಾಡಕ್ ಶುರು ಮಾಡಿದ್ರು. ಅದು ಕೂಡ ಮಾಡೋದು ಬಹಳ. ಬೈಕ್ ಟ್ಯಾಕ್ಸಿ ರಾಜ್ಯದಲ್ಲಿ ನಿಷೇಧ ನಂತರ ಆಟೋ ಚಾಲಕರು ಅಂದ್ರೆ ಒಂದು ರೀತಿಯಾಗಿ ಬೆಲೆನ ಹೆಚ್ಚು ಮಾಡಿರುವಂತಹ ಆರೋಪಗಳು ಕೇಳ್ಬರ್ತಿರುವಂತದ್ದು. ಈ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನೊಂದಿಗೆ ನಟ ಚೇತನ್ ಅಹಿಂಸಾ ಅವರಿದ್ದಾರೆ. ಏನ್ ಹೇಳ್ತಾರೆ ಅನ್ನೋದನ್ನ ಅವ್ರ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಿದ್ದು ಸರಿನಾ ತಪ್ಪ ಅನ್ನುವಂತಹ ಚರ್ಚೆ ಒಂದು ಕಡೆ ಆದ್ರೆ, ಈಗೇನೋ 16ನೇ ತಾರೀಕಿಂದ ಬೈಕ್ ಟ್ಯಾಕ್ಸಿ ನಿಷೇಧ ಆದ ನಂತರದಲ್ಲಿ ಆಟೋದವರು ಬೆಲೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಪ್ರಯಾಣಿಕರಿಗೆ ಅನ್ನುವಂತಹ ಆರೋಪ ಇದೆ. ಏನ್ ಹೇಳ್ತೀರಾ ನೀವು? ಹೌದು, ಜೂನ್ 14ನೇ ತಾರೀಕಿಂದ ಬೈಕ್ ಟ್ಯಾಕ್ಸಿಗಳನ್ನ ಎಲ್ಲೋ ಒಂದು ಕಡೆ ಬ್ಯಾನ್ ಮಾಡಿದ್ದಾರೆ, ಅಥವಾ ಹೈಕೋರ್ಟ್ ಆಧಾರದ ಮೇಲೆ ಈ ಒಂದು ಸ್ಟೇಟ್ ಗವರ್ಮೆಂಟ್ ಇನ್ನೂ ರೆಗ್ಯುಲೇಷನ್ ಮಾಡಿಲ್ಲ ಅಂತ ಹೇಳ್ಬೋದು. ಇದು ನನಗೆ ಕಾಣಿಸೋದು ಏನು ಅಂದರೆ, ಇದು ಗವರ್ಮೆಂಟಲ್ ಲೇಸಿನೆಸ್. ಇದು ರಾಮಲಿಂಗ ರೆಡ್ಡಿ ಅವರ ಒಂದು ಸೋಂಬೇರಿತನ. ಇವರು ಏನೇನು ನಮಗೆ ಬೈಕ್ ಟ್ಯಾಕ್ಸಿಗಳನ್ನ, ನನ್ನ ಪ್ರಕಾರ ಇಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಫ್ರೀಡಮ್. ಅದರಲ್ಲೂ ಕೂಡ ನಮ್ಗೆ ಆಟೋಗಳಿರುತ್ತೋ, ಹೆಂಗೆ ನಮಗೆ ಬೇರೆ ಬೇರೆ ಥರ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೋ, ಬೈಕ್ ಟ್ಯಾಕ್ಸಿಗಳು ಭಾಳ ಒಂದು ಇವಾಗ ಡೆಲ್ಲಿನಲ್ಲಿದೆ, ಮಹಾರಾಷ್ಟ್ರಗಳಲ್ಲಿದೆ, ತೆಲಂಗಾಣದಲ್ಲಿದೆ. ಈ ಬೈಕ್ ಟ್ಯಾಕ್ಸಿಗಳನ್ನ ರೆಗ್ಯುಲೇಟ್ ಮಾಡಿ ಪರ್ಮಿಷನ್ ಕೊಡಬೇಕು. ರೆಗ್ಯುಲೇಟ್ ಅಂದರೆ ಯಾವ ಥರ ರೆಗ್ಯುಲೇಟ್ ಮಾಡೋದು? ಇವಾಗ ಯಾರಿಗೆ ಅನುಕೂಲ ಆಗುತ್ತೆ ಬೈಕ್ ಟ್ಯಾಕ್ಸಿ? ಇವತ್ತು ಕಂಜೆಷನ್ ಭಾಳ ಇದೆ, ಟ್ರಾಫಿಕ್ ಭಾಳ ಇದೆ. ಸೊ ಈ ರೀತಿಯಲ್ಲಿ ಬೆಳಿಗ್ಗೆ ಹೊತ್ತು ಒಂದೊಂದು ಮೆಟ್ರೋಯಿಂದ ಇನ್ನೊಂದು ಮೆಟ್ರೋಗೆ ಹೋಗಬೇಕು, ಅಥವಾ ಒಂದೊಂದು ಕಡೆ ಅವ್ರು ಕೆಲಸಕ್ಕೆ ಹೋಗಬೇಕು ಅಂದರೆ ಸ್ಟೂಡೆಂಟ್ಸು, ಲೋ ಇನ್ಕಮ್ ಜನ ಎಷ್ಟೋ ರೀತಿಯಲ್ಲಿ ಒಂದು ಕನ್ವೀನಿಯೆಂಟ್ ವೇ ಬೈಕ್ ಟ್ಯಾಕ್ಸಿ ಅನ್ನೋದು ಇದೆ. ಇದು 2016ರಿಂದ ಬೈಕ್ ಟ್ಯಾಕ್ಸಿ ಅನ್ನೋದು ಗವರ್ಮೆಂಟ್ ಪರ್ಮಿಷನ್ ಇದೆ. ಬಟ್ ಪ್ರಾಪರ್ ರೆಗ್ಯುಲೇಷನ್ ಯಾವ ಥರ ನಿಯಮಗಳಿರಬೇಕು ಅಂದರೆ, ಲೈಸೆನ್ಸಿಂಗ್ನಲ್ಲಾಗಿರ್ಬೋದು, ಅದು ಎಲ್ಲೋ ಬೋರ್ಡ್ ವಿಚಾರದಲ್ಲಾಗಿರ್ಬೋದು, ಟ್ರೈನಿಂಗ್ ತರಬೇತಿ ಎಷ್ಟು ಇರಬೇಕು ಅನ್ನೋದು, ಇನ್ಶೂರೆನ್ಸ್ ರೀತಿಯಲ್ಲಿ, ಮತ್ತು ಮುಖ್ಯವಾಗಿ ಎಷ್ಟು ಅದನ್ನು ದಿಢೀರಾಗಿ 75,000 1.5 ಲಕ್ಷ ಬಂದುಬಿಟ್ರೆ ಅದನ್ನು ರೆಗ್ಯುಲೇಟ್ ಮಾಡೋದು ಕಷ್ಟ ಆಗುತ್ತೆ. ಹಂತವಾಗಿ ರಿಲೀಸ್ ಮಾಡೋದು, ರೆಗ್ಯುಲೇಷನ್ ಮಾಡಬೇಕು. ಮತ್ತು ವಿಮೆನ್ ಸೇಫ್ಟಿ ವಿಚಾರದಲ್ಲೂ ಕೂಡ ಅದು ಭಾಳ ಮುಖ್ಯ ಆಗುತ್ತೆ. ಅದು ಕೂಡ ನೈಟ್ ಟೈಮ್ನಲ್ಲಿ ಏನೇನು ಸಮಸ್ಯೆಗಳಾಗುತ್ತೆ, ಅಥವಾ ಬೆಳಿಗ್ಗೆ ಹೊತ್ತು ಯಾವ ಟೈಮಿಂದ ಟೈಮು. ಸೊ ರೆಗ್ಯುಲೇಷನ್ ಅಡಿಯಲ್ಲಿ ನೀವು ಪರ್ಮಿಷನ್ ಕೊಡಬೇಕು. ಎಷ್ಟೋ ಜನ ಇದನ್ನು ಅವರ ಒಂದು ಬದುಕಿಗೆ ಒಂದು ಬೈಕ್ ಟ್ಯಾಕ್ಸಿ ಮಾಡ್ಕೊಂಡಿದ್ದಾರೆ, ಮತ್ತು ಜನರಿಗೂ ಒಂದು ಅದು ಅನುಕೂಲ ಆಗುತ್ತೆ. ಆ್ಯಂಡ್ ಬೇಸಿಕ್ಲಿ ಕಾನ್ಸ್ಟಿಟ್ಯೂಷನಲ್ ಫ್ರೀಡಮ್ಸನ್ನು ನಾವು ಅದನ್ನು ಉಲ್ಲಂಘನೆ ಮಾಡಬಾರ್ದು, ಅದು ಬ್ಯಾನ್ ಕಲ್ಚರ್ ಮಾಡಬಾರ್ದು. ಹೌದು, ಯಾವುದಾದ್ರೂ ನಾನು ಎಷ್ಟೋ ಸರಿ ನಮ್ಮ ಆಟೋ ರಿಕ್ಷಾ ಡ್ರೈವರ್ಸು ಆವಾಗ ಮೆಟ್ರೋನು ವಿರೋಧ ಮಾಡೋರು ಇದ್ದಾರೆ. ನಾವು ಕೂಡ ಆಟೋ ಡ್ರೈವರ್ಸ್ ಪರವಾಗಿ ನಾವು ನಿಂತ್ಕೊತೀವಿ. ಅವ್ರ ಜೀವನಕ್ಕೆ ಹೆಂಗೆ ನ್ಯಾಯ ಒದಗಿಸ್ಬೇಕು, ಅವ್ರ ಮಕ್ಕಳಿಗೆ ಹೆಂಗೆ ಸಹಾಯ ಮಾಡಬೇಕು ಶಿಕ್ಷಣದಲ್ಲಿ ಅನ್ನೋ ಸರ್ಕಾರ ಭಾಳ ಗಂಭೀರವಾಗಿ ತಗೋಬೇಕು. ಬಟ್ ಆಟೋ ರಿಕ್ಷಾನವ್ರಿಗೆ ಕಷ್ಟ ಆಗುತ್ತೆ ಅನ್ನೋದು ನಾವು ಮೆಟ್ರೋ ಮಾಡದೇ ಇರಂಗೆ ಇರೋಕ್ಕಾಗತ್ತಾ? ಸೊ ಬೈಕ್ ಟ್ಯಾಕ್ಸಿ ಇಸ್ ಆಲ್ಸೋ ಫ್ರೀಡಮ್. ಆಟೋ ರಿಕ್ಷಾ ಡ್ರೈವರ್ಸು ಬದುಕಬೇಕು, ಬೈಕ್ ಟ್ಯಾಕ್ಸಿನವರು ಬದುಕಬೇಕು. ಇದು ಜನರಿಗೂ ಅನುಕೂಲ ಆಗೋ ರೀತಿಯಲ್ಲೂ ಕೂಡ ನಾವು ಮಾಡಿಕೊಡ್ಬೇಕು. ಅಂದ್ರೆ ಬೈಕ್ ಟ್ಯಾಕ್ಸಿ ಲಿಮಿಟ್ ಬೇಕು ಅಂತ ಹೇಳ್ತಿರೋದಾ, ಅಥವಾ ಹೆಂಗೆ ಮಾನದಂಡಗಳನ್ನ ಬದಲಾವಣೆ ಮಾಡಬೇಕು ಅಂತನಾ, ಹೇಗೆ ಅಂತ? ಸರ್ಕಾರ ಈ ವಿಚಾರದಲ್ಲಿ ಯಾವ ರೆಗ್ಯುಲೇಷನು ಮಾಡಿಲ್ಲ. ಸರ್ಕಾರ ಈ ವಿಚಾರದಲ್ಲಿ ಹೈಕೋರ್ಟ್ ನನಗೇನು ಗೊತ್ತಿರೋ ಪ್ರಕಾರ ಅಂದರೆ, ಅದು ಜೂನ್ 14ನೇ ತಾರೀಕು ಹೇಳಿದೆ, ಸರ್ಕಾರ ಯಾವುದಾದ್ರು ರೆಗ್ಯುಲೇಷನ್ ಮಾಡಿದ್ರೆ ಮಾತ್ರ ಅದನ್ನು ಮುಂದುವರಿಬೋದು. ಆ ರೆಗ್ಯುಲೇಷನ್ ಮಾಡದೆ ಅದಾಗದೇ ಒಂದು ರೀತಿ ಶೆಲ್ಫಲ್ಲಿ ಅದು ಮುಚ್ಚಾಕ್ಬಿಟ್ಟಿದೆ ಈ ಸರ್ಕಾರ. ಸೊ ನಾವೇನು ಮಾಡಬೇಕು ಅಂದರೆ, ನಾನು ಹೇಳ್ದಂಗೆ ಲೈಸೆನ್ಸ್ ವಿಚಾರಗಳು, ಮತ್ತು ಇನ್ಶೂರೆನ್ಸ್, ಟ್ರೈನಿಂಗ್ ವಿಚಾರಗಳು, ಮತ್ತು ಬೇರೆ ಬೇರೆ ಓವರ್ ಆಲ್ ಬೇಸಿಕ್ ರೆಗ್ಯುಲೇಷನ್. ಇವತ್ತು ಆಟೋ ರಿಕ್ಷಾ ಡ್ರೈವರ್ಗಳು ಕೂಡ ಅವ್ರಿಗೆ ಏನೇನು ರೆಗ್ಯುಲೇಷನ್ ಇರುತ್ತೆ, ಅವ್ರು ಏನೇನು ಒಂದು ರೀತಿ ಯಾವ ಥರ ಅವರು ವೇಷಭೂಷಣ ಹಾಕೋಬೇಕು, ಒಂದು ಯಾವ ಥರ ಪರ್ಮಿಷನ್ಗಳು ತೊಗೋಬೇಕು, ಈ ರೀತಿಯೂ ಇರುವಾಗ ಬೈಕ್ ಟ್ಯಾಕ್ಸಿನೂ ಕೂಡ ಅದನ್ನು ಇಲ್ಲದೇನಂಗೆ ಮಾಡಬಾರ್ದು. ಮತ್ತು ಅದು ಕೂಡ ನಾನೇನು ಕೇಳ್ಪಟ್ಟೆ ಅಂದರೆ, ಯಾವಾಗ ಈ ಒಂದು ರೆಗ್ಯುಲೇಷನ್ ಜಾಸ್ತಿ ಆಯಿತು, ಈ ಬೈಕ್ ಟ್ಯಾಕ್ಸಿಗಳು ಪಾರ್ಸಲ್ ರೀತಿಯಲ್ಲಿ ಮಾಡೋಕ್ಕೆ ಶುರು ಮಾಡಿದ್ರು. ಅದು ಕೂಡ ಮಾಡೋದು ಭಾಳ ತಪ್ಪು. ನೀವು ಅಂದರೆ ಮನುಷ್ಯರನ್ನ ಪಾರ್ಸಲ್ ರೀತಿಯಲ್ಲಿ ಆ ಒಂಥರ ಹಿಂಬಾಗಲಲ್ಲಿ ಮಾಡೋ ಒಂದು ರೀತಿ ಪ್ರಯತ್ನ ಮಾಡೋದು, ಅವರೆಲ್ಲ ಹಂಗೆ ಮಾಡಬಾರ್ದು. ನಾವು ಒಂದು ರೀತಿ ನಾನು ಯಾವುದನ್ನು ಬೆಂಬಲಿಸ್ತೀನಿ ಅಂದರೆ, ಯಾರು ಇವತ್ತಿನ ದಿನ ವಿಧಾನಸೌಧದ ಮುಂದೆ ಒಂದು ಮೌನ ಹೋರಾಟ ಮಾಡಿ ಬೈಕ್ ಟ್ಯಾಕ್ಸಿಗಳಿಗೆ ನ್ಯಾಯ ಒದಗಿಸ್ಬೇಕು ಅನ್ನೋದಕ್ಕೂ ನನಗೂ ಬೆಂಬಲ ಇದೆ. ಅದನ್ನು ರೆಗ್ಯುಲೇಷನ್ ಅಡಿಯಲ್ಲಿ ಅದನ್ನು ಮಾಡೋದು ಭಾಳ ಮುಖ್ಯ ಆಗುತ್ತೆ. ಆದರೆ ಅದನ್ನು ಮಾಡದೇ ಇದ್ದರೆ ಅದು ಬ್ಯಾನ್ ಕಲ್ಚರ್ ಎಲ್ಲ ಒಂದು ಕಡೆ ಕಾನ್ಸ್ಟಿಟ್ಯೂಷನಲ್ ಫ್ರೀಡಮ್ಸ್ಗೆ ಉಲ್ಲಂಘನೆ ಅಂತ ನನಗೆ ಕಾಣಿಸುತ್ತೆ, ಮತ್ತು ಜನರಿಗೂ ಕಷ್ಟ ಆಗುತ್ತೆ ಅಂತ ನನಗೆ. ಹಾಗಿದ್ರೆ ಬೈಕ್ ಟ್ಯಾಕ್ಸಿಗೆ ನೀವು ಬೆಂಬಲವಾಗಿ ನಿಲ್ಲುವಂಥದ್ದು, ಅಥವಾ ವಿಧಾನಸೌಧದ ಮುಂಭಾಗದಲ್ಲಿ ಮೌನ ಪ್ರತಿಭಟನೆ ಅಂತ ಹೇಳಿದ್ರಿ, ದಿನಾಂಕ ನಿಗದಿ ಮಾಡ್ತೀರಾ, ಅಥವಾ ಸರ್ಕಾರಕ್ಕೆ ಗಡುವು ಏನಾರು ಕೊಡ್ತಾ ಇದ್ದೀರಾ ಅಂತ? ನಾನು ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೀನಿ. ಅವರು ಹೇಳಿದ್ದು ಬೇಡಿಕೆ ನನಗೆ ನ್ಯಾಯಬದ್ಧವಾಗಿದೆ. ಸರ್ಕಾರನೂ ಕೂಡ ಇದನ್ನು ಒಂದು ರೀತಿ ಗಂಭೀರವಾಗಿ ತೊಗೋಬೇಕು. ಇದು ಎಷ್ಟೋ ಜನರ ಜೀವನ, ಲಕ್ಷಾಂತರ ಜನ ಜೀವನ, ಮತ್ತು ಟ್ರಾವೆಲ್ ಪರ್ಪಸಸ್. ಬೆಂಗಳೂರಿನಲ್ಲಿ ನಮಗೆ ಇವತ್ತಿನ ದಿನ ನಮಗೆ ಭಾಳ ಕಂಜೆಷನ್ ಇದೆ, ಭಾಳ ರೀತಿ ಸಮಸ್ಯೆಗಳಿವೆ.
ಭಾಳ ರೀತಿ ಟ್ರಾಫಿಕ್ ಕನ್ಸರ್ನ್ಸ್ ಇದೆ. ಆ ರೀತಿ ಇದ್ದಾಗ ಆಲ್ಟರ್ನೇಟಿವ್ ಮೆಥಡ್ಸ್ ಆಫ್ ಟ್ರಾವೆಲ್ ಅನ್ನೋದು ಇರಲೇಬೇಕಾಗತ್ತೆ. ಸೊ ಈ ಆಲ್ಟರ್ನೇಟಿವ್ ಮೆಥಡ್ಸ್ಗಳಿಗೆ ನಾವು ಬೆಂಬಲ ಸೂಚಿಸಬೇಕು. ಸರ್ಕಾರ ಅದನ್ನು ಪ್ರಾಪರಾಗಿ ಅದನ್ನು ಸಮಾಜನ ಅರ್ಥ ಮಾಡಿಕೊಂಡು, ಜನರ ಜೀವನ ಅರ್ಥ ಮಾಡಿಕೊಂಡು, ಮತ್ತು ಬೇರೆ ಬೇರೆ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅರ್ಥ ಮಾಡ್ಕೊಂಡು, ಯಾರಿಗೂ ಕಷ್ಟ ಆಗದೆ ನನಗೆ ಒಂದು ಪ್ರಾಪರ್ ರೀತಿ ರೆಗ್ಯುಲೇಷನ್ ಮಾಡಬೇಕು. ಇದನ್ನು ಕೂಡ ಮಿಸ್ಯೂಸ್ ಆಗಬಾರ್ದು. ಬೈಕ್ ಟ್ಯಾಕ್ಸಿ ಯಾರು ಬೇಕಾದರೂ ತೊಗೊಂಡು ನಾವು ಒಂದು ರೀತಿ ಅದನ್ನು ಒಂದು ರೀತಿ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡ್ಬಿಡುತ್ತೋ ಅಥವಾ ಬೈಕ್ ಪಾರ್ಸಲ್ ಮಾಡಿಕೊಂಡು ಜನ ಕರ್ಕೊಂಡು ಹೋಗೋದು, ಈ ರೀತಿ ಮಿಸ್ಯೂಸ್ ಆಗಬಾರ್ದು. ಪ್ರಾಪರ್ ರೆಗ್ಯುಲೇಷನ್, ಪ್ರಾಪರ್ ರೂಲ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಅಡಿಯಲ್ಲಿ ಫಾಲೋ ಮಾಡ್ತಾ ಯಾರ್ಯಾರಿಗೆ ಮಾಡ್ತಾರೋ ಅದನ್ನು ಬಿಟ್ಟು ಇದು ಒಂದು ಸ್ಟ್ರಕ್ಚರ್ಡ್ ಒಂದು ಪ್ರಾಪರ್ ಮೋಡ್ ಆಫ್ ಇದನ್ನು ಮಾಡಿದ್ರೆ ಅದು ಜನರಿಗೂ ಒಳ್ಳೇದಾಗುತ್ತೆ, ಬೈಕ್ ಟ್ಯಾಕ್ಸಿಗೂ ಒಳ್ಳೇದಾಗುತ್ತೆ, ಆ್ಯಂಡ್ ಬೆಂಗಳೂರು ಟ್ರಾಫಿಕನ್ನು ನ್ಯಾವಿಗೇಟ್ ಮಾಡೋಕ್ಕೂ ನಮ್ಗೆ ಅನುಕೂಲ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ನಟ ಚೇತನ್ ಅಹಿಂಸಾ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.